ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಸುದ್ದಿ ಸಮಯ ನ್ಯೂಸ್ ಚಾನಲ್. ಇದು ಲೋಕಲ್ ಎಕ್ಸ್ಪ್ರೆಸ್. ನಾನು ಮಹರುದ್ರ ಡಾಕುಳಿಗೆ ಮತ್ತೆ ಒಂದಿಷ್ಟು ಹೊಸ ಸುದ್ದಿಗಳನ್ನು ತೆಗೆದುಕೊಂಡು ನಾವು ನಿಮ್ಮ ಮುಂದೆ ಬರ್ತಾ ಇದ್ದೀವಿ. ಈ ದಿನದ ಪ್ರಮುಖ ಹೆಡ್ಲೈನ್ಸ್ಗಳನ್ನು ನೋಡ್ಕೊಂಡು ಬರೋಣ. ಓಂ ಸಿದ್ಧಿವಿನಾಯಕ್ ಪದವಿ ಕಾಲೇಜಿನಲ್ಲಿ ವಿಶ್ವ ಪುಸ್ತಕ ದಿನಾಚರಣೆ ಸಮಾರಂಭ. ಹಾರಗಳನ್ನು ಬಿಟ್ಟು ಪುಸ್ತಕಗಳನ್ನೇ ಕಾಣಿಕೆಯಾಗಿ ನೀಡಿ ಪ್ರೊಫೆಸರ್ ಉಮಾಕಾಂತ್ ಪಾಟೀಲ್ ಹೇಳಿಕೆ. ಮನೆಗೆ ದೀಪ ಎಷ್ಟು ಮುಖ್ಯವೋ ವ್ಯಕ್ತಿಯ ಪುಸ್ತಕಗಳು ಅಷ್ಟೇ ಮುಖ್ಯ. ಪ್ರೊಫೆಸರ್ ಜಗನ್ನಾಥ್ ಹೆಬ್ಬಾಳೆ. ಬಾತಂಬ್ರ ಗ್ರಾಮದಲ್ಲಿ ಮೆಥೋಡಿಸ್ಟ್ ಚರ್ಚ್ ವತಿಯಿಂದ ರ್ಯಾಲಿ ಮುಖಾಂತರ ಈಸ್ಟರ್ ಹಬ್ಬ ಆಚರಣೆ. ಬೆಳಿಗ್ಗೆ 5 ಗಂಟೆಗೆ ಹರ್ಷದಿಂದ ರ್ಯಾಲಿ ತೆಗೆದ ಭಕ್ತರು. ಪಾಸ್ಟರ್ ಘನ ಸತ್ಯಾನಂದ ಸ್ಯಾಮ್ಯುಯಲ್ ನೇತೃತ್ವದಲ್ಲಿ ಜರುಗಿದ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡ ಸಾವಿರಾರು ಕ್ರೈಸ್ತ ಬಾಂಧವರು. ಕರ್ನಾಟಕ ರಾಜ್ಯ ಹಿಂದುಳಿದ ಜಾತಿಗಳ ಒಕ್ಕೂಟದ ವತಿಯಿಂದ ರಂಗಮಂದಿರದಲ್ಲಿ ಡಾಕ್ಟರ್ ಬಾಬಾ ಸಾಹೇಬರ 134ನೇ ಜಯಂತಿ ಆಚರಣೆ. ಏಪ್ರಿಲ್ 26ರಂದು ಹಲವು ಸಾಧಕರಿಗೆ ಅಭಿನಂದನಾ ಸಮಾರಂಭ ಆಯೋಜನೆ. ತಪ್ಪದೆ ಪಾಲ್ಗೊಳ್ಳಲು ಬಸವರಾಜ್ ಮಾಳಿಗೆ ಮತ್ತು ಅನಿಲ್ ಬೆಲ್ದಾರ್ ಕರೆ. ದಲಿತ ರಕ್ಷಣಾ ಹೋರಾಟ ಸಮಿತಿ ವತಿಯಿಂದ ನಗರದಲ್ಲಿ ಜರುಗಿದ ಪತ್ರಿಕಾಗೋಷ್ಠಿ. ಉಸ್ತುವಾರಿ ಸಚಿವರ ಕೈಗೊಂಬೆಯಾಗಿ ವರ್ತಿಸುತ್ತಿರುವ ಅಧಿಕಾರಿಗಳ ವಿರುದ್ಧ ಗರಂ ಆದ ಹೋರಾಟಗಾರರು. ಕಳೆದ 2 ವರ್ಷಗಳಿಂದ ಹೋರಾಟಗಾರರ ಮೇಲೆ ನಿರಂತರವಾಗಿ ಅನ್ಯಾಯ ಆಗ್ತಾ ಇದೆ ಎಂದ ಪ್ರಕಾಶ್ ಹಳ್ಳಿಕೇಡ್. ಇಂದಿನ ಒಂದಿಷ್ಟು ವಾರ್ತೆಗಳ ವಿವರಗಳನ್ನು ನೋಡ್ಕೊಂಡು ಬರೋಣ. ವ್ಯಕ್ತಿಯ ಜೀವನ ಒಂದು ಜನನದಿಂದ ಮರಣದ ಕೊನೆ ಸಂದರ್ಭದ ಎಲ್ಲ ಕಾರ್ಯಕ್ರಮಗಳಲ್ಲಿ ಪುಸ್ತಕಗಳನ್ನೇ ಕಾಣಿಕೆಯಾಗಿ ನೀಡಿ ಪುಸ್ತಕ ಸಂಸ್ಕೃತಿಯನ್ನು ಹೆಚ್ಚಿಸಬೇಕು ಅನ್ನುವಂಥ ಮಾತನ್ನು ನವದೆಹಲಿಯ ವೆಂಕಟೇಶ್ವರ ವಿಶ್ವವಿದ್ಯಾಲಯದ ಪ್ರಾಧ್ಯಾಪಕರಾಗಿರುವಂಥ ಪ್ರೊಫೆಸರ್ ಉಮಾಕಾಂತ್ ಪಾಟೀಲ್ ಅವರು ತಿಳಿಸಿದರು. ನಗರದ ಅಂಬೇಡ್ಕರ್ ವೃತ್ತದಲ್ಲಿರುವಂಥ ಓಂ ಸಿದ್ಧಿವಿನಾಯಕ ಪದವಿ ಕಾಲೇಜಿನ ಸಭಾಂಗಣದಲ್ಲಿ ಕರ್ನಾಟಕದ ಬರಹಗಾರರ ಮತ್ತು ಕಲಾವಿದರ ಸಂಘ, ಕನ್ನಡ ಪುಸ್ತಕ ಪ್ರಾಧಿಕಾರದ ಸಿರಿಗನ್ನಡ ಪುಸ್ತಕ ಮಳಿಗೆ ಹಾಗೂ ಓಂ ಸಿದ್ಧಿವಿನಾಯಕ ಪದವಿ ಮಹಾವಿದ್ಯಾಲಯದ ಒಂದು ಸಂಯುಕ್ತ ಆಶ್ರಯದಲ್ಲಿ ಜರುಗಿರುವಂಥ ವಿಶ್ವ ಪುಸ್ತಕ ದಿನಾಚರಣೆ ಕಾರ್ಯಕ್ರಮವನ್ನು ಜ್ಯೋತಿ ಬೆಳಗಿಸುವುದರ ಮುಖಾಂತರ ಉದ್ಘಾಟಿಸಿ ಅವರು ಮಾತನಾಡುತ್ತಾರೆ. ಯಾರು ಪುಸ್ತಕಗಳನ್ನು ತಲೆವಾಗಿ ಓದ್ತಾರೋ ಅವರು ಜೀವನದಲ್ಲಿ ತಲೆ ಎತ್ತಿ ಓಡಾಡ್ತಾರೆ. ಪುಸ್ತಕಗಳನ್ನು ಸ್ನೇಹಿತರಂತೆ ಪ್ರೀತಿಸಬೇಕು. ದೇಶ ಪ್ರೇಮಿಗಳ ಪುಸ್ತಕ ಓದಿ ಅವರ ಆದರ್ಶಗಳನ್ನು ಮೈಗೂಡಿಸ್ಕೊಳ್ಬೇಕು. ಮಹಾತ್ಮರ, ಸಂತರ, ಮಹಾನುಭಾವರ ಇವೆಲ್ಲರ ಪುಸ್ತಕಗಳನ್ನು ಓದಬೇಕು. ಪುಸ್ತಕಗಳನ್ನು ಹೆಚ್ಚು ಓದಿದವರ ದೇಶ ವಿಶ್ವದಲ್ಲಿ ಪ್ರಚಾರದಲ್ಲಿರ್ತದೆ ಎನ್ನುವಂಥ ಮಾತನ್ನು ಹೇಳಿದರು. ಯಾಕೆಂದರೆ ಭಾರತ ದೇಶದಲ್ಲಿ ಕೇರಳದಲ್ಲಿ ಅತಿ ಹೆಚ್ಚು ಪುಸ್ತಕಗಳನ್ನು ಓದ್ತಾರೆ. ಅದಕ್ಕಾಗಿಯೇ ಕೇರಳದಲ್ಲಿ ಹೆಚ್ಚು ಜ್ಞಾನಿಗಳಿದ್ದಾರೆ ಎನ್ನುವಂಥ ಮಾತನ್ನು ಕೂಡ ಉದಾಹರಣೆ ಸಮೇತವಾಗಿ ಪಾಟೀಲ್ ಅವರು ಅಲ್ಲಿರ್ತಕ್ಕಂಥ ಕಾಲೇಜಿನ ವಿದ್ಯಾರ್ಥಿಗಳಿಗೆ ಅವರು ಸಲಹೆಯನ್ನು ಕೊಡ್ತಾರೆ. ಆಶಯ ನುಡಿಗಳನ್ನಾಡಿದ ಕರ್ನಾಟಕ ಬರಹಗಾರರ ಮತ್ತು ಕಲಾವಿದರ ಸಂಘದ ಅಧ್ಯಕ್ಷ ಪ್ರೊಫೆಸರ್ ಜಗನ್ನಾಥ್ ಹೆಬ್ಬಾಳೆ ಅವರು ಮಾತನಾಡಿ 1995ರ ಏಪ್ರಿಲ್ 23ರಂದು ಯುನೆಸ್ಕೋ ಶೇಕ್ಸ್ಪಿಯರ್ ಸ್ಮರಣಾರ್ಥವಾಗಿ ವಿಶ್ವ ಪುಸ್ತಕ ದಿನಾಚರಣೆ ಆಚರಿಸಲು ಘೋಷಣೆ ಮಾಡಿತು. ವಿದ್ಯಾರ್ಥಿಗಳು ಸಾಮಾಜಿಕ ಜಾಲತಾಣ ಬಳಕೆ ಬಿಟ್ಟು ಪುಸ್ತಕಗಳನ್ನು ಓದಬೇಕು. ಇದರಿಂದ ಸಾಗರದಷ್ಟು ಜ್ಞಾನ ಸಿಗುತ್ತದೆ. ಪುಸ್ತಕದ ಕಡೆಗೆ ವಿದ್ಯಾರ್ಥಿಗಳು ಬರದೇ ಇದ್ದಾಗ ಪುಸ್ತಕಗಳನ್ನೇ ವಿದ್ಯಾರ್ಥಿಗಳ ಹತ್ತಿರ ಕೊಂಡೊಯ್ಯುವ ಪ್ರಯತ್ನ ನಾವು ಮಾಡ್ತಾ ಇದ್ದೇವೆ ಎಂದು ಹೇಳಿದರು. ಇಂದು 3000ಕ್ಕೂ ಅಧಿಕ ಭಾಷೆಗಳಲ್ಲಿ ಪುಸ್ತಕ ಪ್ರಕಟವಾಗ್ತಾ ಇವೆ. ಮನೆಗೆ ದೀಪ ಎಷ್ಟು ಮುಖ್ಯವೋ ವ್ಯಕ್ತಿಗೆ ಪುಸ್ತಕವು ಅಷ್ಟೇ ಮುಖ್ಯ. ಹಲವು ಪುಸ್ತಕಗಳಿರುವ ಮನೆ ವಿಶ್ವವಿದ್ಯಾಲಯಕ್ಕೆ ಸಮಾನ. ಪುಸ್ತಕಗಳಿಲ್ಲದ ಮನೆ ಆತ್ಮವಿಲ್ಲದ ದೇಹದಂತೆ ಎಂದು ಮಹಾತ್ಮರು ಹೇಳಿರ್ತಕ್ಕಂತಹ ಒಂದು ಮಾತುಗಳನ್ನು ವಿದ್ಯಾರ್ಥಿಗಳಿಗೆ ಅವರು ಸ್ಮರಿಸಿ ನೆನಪು ಬರುವಂತೆ ಮಾಡಿದರು. ಅಧ್ಯಕ್ಷತೆ ವಹಿಸಿದ್ದ ಕಾಲೇಜಿನ ಪ್ರಾಚಾರ್ಯ ಪ್ರೊಫೆಸರ್ ಸಿದ್ದರಾಮ್ ಬಿಚ್ಕುಂದೆ ಮಾತನಾಡಿ, ನಿಮ್ಮಲ್ಲಿ ₹2 ಇದ್ದರೆ ₹1 ಅನ್ನ ಹೊಟ್ಟೆಗಾಗಿ ಖರ್ಚು ಮಾಡಿ, ಇನ್ನುಳಿದ ₹1 ಪುಸ್ತಕ ಖರೀದಿಸಿ ಎಂದು ಹೇಳಿದ ಡಾಕ್ಟರ್ ಅಂಬೇಡ್ಕರ್ರ ಮಾತುಗಳನ್ನು ಸ್ಮರಿಸಿ ಪುಸ್ತಕ ಓದುವಂತೆ ಮಕ್ಕಳಿಗೆ ಸಲಹೆ ನೀಡಿದರು. ವೇದಿಕೆ ಮೇಲೆ ಪ್ರಾಧ್ಯಾಪಕ ವಿಜಯಕುಮಾರ್ ಚೆಟ್ಟೆ, ರಾಷ್ಟ್ರೀಯ ಜನಪದ ಬುಡಕಟ್ಟು ಕಲಾ ಪರಿಷತ್ತಿನ ಕಾರ್ಯದರ್ಶಿ ಡಾಕ್ಟರ್ ರಾಜ್ಕುಮಾರ್ ಹೆಬ್ಬಾಳೆ ಉಪಸ್ಥಿತರಿದ್ದರು. ಜನಪದ ಗಾಯಕ ಎಸ್.ಬಿ. ಕುಚ್ಚಬಾಳ್ ಗಾಯನ ಮಾಡಿದರು. ಕರ್ನಾಟಕ ಬರಹಗಾರರ ಮತ್ತು ಕಲಾವಿದರ ಸಂಘದ ಕಾರ್ಯದರ್ಶಿ ನಿಜಲಿಂಗಪ್ಪ ತಗಾರೆ, ಸಂಚಾಲಕಿ ಡಾಕ್ಟರ್ ಸುನೀತಾ ಕೂಡ್ಲಿಕರ್, ಪ್ರಾಧ್ಯಾಪಕಿ ಅಂಬಿಕಾ ಬಿರಾದರ್, ಕಾರ್ಯಕ್ರಮದಲ್ಲಿ ಪ್ರಮುಖರಾದ ಶಿವಶರಣಪ್ಪ ಗಣೇಶ್ಪುರ್, ಶ್ರೀಕಾಂತ್ ಸೇರಿದಂತೆ ಕಾಲೇಜಿನ ವಿದ್ಯಾರ್ಥಿನಿಯರು ಉಪಸ್ಥಿತರಿದ್ದರು. ಲೇಖಕರು ಏನು ಅಂತಂದ್ರೆ ಹುಟ್ಟಿದ ಮತ್ತು ತೀರಿಕೊಂಡಂತ ದಿನ ಆಗಿರೋದ್ರಿಂದ ಅವರ ಸ್ಮರಣಾರ್ಥವಾಗಿ ಏನು ಅಂತಂದ್ರೆ ನಾವು ವಿಶ್ವಾದ್ಯಂತ ಪುಸ್ತಕ ದಿನಾಚರಣೆ ಮತ್ತು ಕಾಪಿ ರೈಟ್ ಡೇ ಅಂತ ನಾವು ಆಚರಣೆಯನ್ನು ಮಾಡ್ತೀವಿ. ಇದನ್ನ ಏನ್ ಮಾಡ್ಬೇಕು ಅಂತಂದ್ರೆ ಈ ಪುಸ್ತಕದ ಬಗ್ಗೆ, ಲೇಖಕರ ಬಗ್ಗೆ, ಬರಹಗಾರರ ಬಗ್ಗೆ ನಮ್ಮ ಮಕ್ಕಳಲ್ಲಿ ಅರಿವನ್ನ ಹೆಚ್ಚಿಸಬೇಕು ಅನ್ನೋ ಉದ್ದೇಶ. ಆ ಒಂದು ಹಿನ್ನೆಲೆಯಲ್ಲಿ ನಾವು ನಮ್ಮ ಕರ್ನಾಟಕ ಬರಹಗಾರ ಮತ್ತು ಕಲಾವಿದರ ಸಂಘ 33 ವರ್ಷಗಳಿಂದ
ತನ್ನ ವ್ಯಾಪ್ತಿಯೊಳಗೆ ಕೆಲಸವನ್ನು ಮಾಡ್ತಾ ಇದೆ. ಕರ್ನಾಟಕ ಸರ್ಕಾರ ಏನ್ ಮಾಡಿತ್ತು ಅಂತಂದ್ರೆ, ಬಂಗಾರಪ್ಪ ಅವರು ಮುಖ್ಯಮಂತ್ರಿ ಇದ್ದಾಗ, ಸನ್ಮಾನ್ಯ ದಿವಂಗತ ಬಂಗಾರಪ್ಪನವರು ಮುಖ್ಯಮಂತ್ರಿ ಇದ್ದಾಗ ಕನ್ನಡ ಪುಸ್ತಕ ಪ್ರಾಧಿಕಾರವನ್ನು ಹುಟ್ಟಾಕಿದ್ರು. ಕನ್ನಡ ಬುಕ್ ಅಥಾರಿಟಿ, ಗವರ್ಮೆಂಟ್ ಆಫ್ ಕರ್ನಾಟಕ. ಈ ಮೇಲೆ ಪುಸ್ತಕ ಮೇಲೆ ಏನು ಬ್ಯಾನರ್ ನಲ್ಲಿ ಇದೆ, ಈ ಕನ್ನಡ ಬುಕ್ ಅಥಾರಿಟಿ ಏನು ಅಂದ್ರೆ ಕನ್ನಡ ಪುಸ್ತಕಗಳನ್ನು ಹೆಚ್ಚೆಚ್ಚು ಪಬ್ಲಿಷ್ ಮಾಡಬೇಕು, ಕಡಿಮೆ ಬೆಲೆಯಲ್ಲಿ ಕೊಡಬೇಕು, ಆಮೇಲೆ ಪುಸ್ತಕ ಪ್ರೀತಿಯನ್ನ ಹೆಚ್ಚಿಸಬೇಕು. ಸ್ಟೂಡೆಂಟ್ ಆಗಲಿ ಪ್ರಯತ್ನ ಮಾಡ್ತೀವಿ ನಾವು. ಪ್ರಾಕ್ಟಿಕಲ್ ಎಕ್ಸಾಂಪಲ್ that happens with my own case. I tell you one incident. ನಾನು ಅಪೋಲೋಕ್ ಹೋಗಿದ್ದೆ. ನಾನು ಒಂದು ನ್ಯಾಷನಲ್ ಕಾನ್ಫರೆನ್ಸ್ ಇನಾಗ್ರೇಷನ್ ಇತ್ತು. ಆ ಪ್ರಿನ್ಸಿಪಾಲ್ ಕರೆದ ಚೇಂಬರ್ದಲ್ಲಿ, ವೆರಿ ಜಂಪ್ ಪ್ರಿನ್ಸಿಪಾಲ್, ಚಾ ಕುಡಿಸ್ತಾ ಇದ್ರು. ಈ ವಾಸ್ ಹ್ಯೂಮರಸ್ ಗೊತ್ತಾ, ಮಾತಾಡೋದ್ರಲ್ಲಿ ನಗುವನ್ನು ಸೇರ್ಕೊಂಡು ಮಾತಾಡ್ತಾ ಇದ್ದವರು. ಒಬ್ಬ ಪ್ರೊಫೆಸರ್ ಬಯೋಟೆಕ್ನಾಲಜಿ ಹೆಡ್ ಬಂದ್ರು, ಅಲ್ಲಿ ಜೊತೆ ಮೇಡಮ್ ಬಂದ್ರು. ಸರ್ ಮೇಡಮ್ ಬಂದನ್ನ ಕರ್ಕೊಂಡು ನಿಂತವರು. ಪ್ರಿನ್ಸಿಪಲ್ ಏನಂತಿಲ್ಲ, ಅದು ಒಂದೇ ಮಾತಂದ್ರು, ಎಸ್ ಯು ಕ್ಯಾನ್ ಯೂಸ್ ಹರ್, ಯು ಕ್ಯಾನ್ ಟೇಕ್ ಹರ್ ಸರ್ವಿಸ್. ಆ ಹೆಡ್ ಆಫ್ ಡಿಪಾರ್ಟ್ಮೆಂಟ್ ಆ ಮೇಡಮ್ ತಗೊಂಡು ಹೋದ್ರು, ಕೆಲಸ ಕೊಟ್ಟು ಸ್ಟಾರ್ಟ್ ವರ್ಕಿಂಗ್ ದ ಡಿಪಾರ್ಟ್ಮೆಂಟ್. ಆಮೇಲೆ ನನ್ನ ಕೆಲಸ ಮುಗಿಸಿ ಕಾನ್ಫರೆನ್ಸ್ ಹೋಗ್ಬಿಟ್ಟೆ. ಕಾಲೇಜಲ್ಲಿ ಸ್ಟಾರ್ಟ್ ಬರ್ನಿಂಗ್, ದ ಕಾಲೇಜ್ ಬರ್ನಿಂಗ್. ಕಾಲೇಜ್ ಸುಡ್ತಾ ಇದೆ, ಸುಡ್ಬಹುದಾ? ಎಸ್, ಎಲೆಕ್ಟ್ರಿಕ್ ಇದು ಶಾರ್ಟ್ಸ್ ಇದ್ದು ಸುಡ್ಬಹುದು. ಅಥವಾ ದೇರ್ ವಾಸ್ ಹ್ಯೂ ಅಂಡ್ ಕಮೋಷನ್ ಅಮಂಗ್ ದ ಸ್ಟಾಫ್ ಮೆಂಬರ್. ಏನ್ ದೊಡ್ಡ ಕಾಲೇಜ್ ಪ್ರಿನ್ಸಿಪಾಲ್ ಆಗಿ ಅದು ಇಟ್ ಇಸ್ ಗುಡ್ ಕಾಲೇಜ್, ಓಲ್ಡ್ ಕಾಲೇಜ್, ಹಿಂಗ್ ಮಾತಾಡ್ತಾರೆ ಮೇಡಮ್ಗೆ, ಅದು ಮೇಕ್ ಯೂಸ್ ಆಫ್ ಹರ್ ಅಂತ ಹೇಳಿ. ಹೆಂಗ ಮೇಕ್ ಯೂಸ್ ಆಫ್ ಹರ್? ನೆಗೆಟಿವ್. ದಿಸ್ ಇಸ್ ನಾ ಯಾಕೆ ಹೇಳ್ತಿದ್ರೆ, ಯಾವ ವ್ಯಕ್ತಿ ಡೈಲಿ ಓದ್ತಾನೆ ಬರೀತಾನ, ಯಾವ ವ್ಯಕ್ತಿ ಡೈಲಿ ಓದೋ ಹ್ಯಾಬಿಟ್, ಅದು ಪುಸ್ತಕ ಓದೋದಕ್ಕೆ ಮನೆ ಪುಸ್ತಕ ಹಿಡಿದರಲ್ಲಿ ಹೆಬ್ಬಾಳೇಶ್ವರ ಮಾತಾಡೋದು, ಶವ ಸಂಸ್ಕಾರ ಓದೋ ಕೂಡ ಪುಸ್ತಕ ಕೊಡ್ರಿ ಅಂತ ಹೇಳಿ. ಈತನ ಏನ್ ಕೊಡ್ತಾ ಇದ್ದೀವಿ, ಬರೀ ಗಾರ್ಡನ್ ಹಾಕ್ತಾ ಇದ್ದೀವಿ. ಗಾರ್ಡನ್ ಯಾಕೆ ಹಾಕ್ತಾ ಇದ್ದೀವಿ ಅಂದ್ರೆ, ಅದೊಂದು ಪದ್ಧತಿ, ಪರಂಪರೆ ಬಂತು ನಮ್ಮ ಹತ್ತಿರ. ನಾನು ಅಂತೀನಿ ಆ ಪರಂಪರೆ ಬ್ರೇಕ್ ಮಾಡಿ. ಫಾರ್ ಎಕ್ಸಾಂಪಲ್, ಫಸ್ಟ್ ಕ್ವಶನ್ ವಾಟ್ ಇಸ್ ಮದರ್ ಟಂಗ್ ಅಂತ ಕೇಳ್ತೀವಿ ನಾವು. ಇದು ಎಷ್ಟು ವರ್ಷದಿಂದ, 100,000 ವರ್ಷದಿಂದ ಮದರ್ ಟಂಗ್. ನಾವು ಐ ನೀಡ್ ನಾಟ್ ಆಸ್ಕ್ ವಾಟ್ ಇಸ್ ಯುವರ್ ಫಾದರ್ ಟಂಗ್ ಅಂತ ಕೇಳ್ತೀನಿ. ಇಸ್ ರಾಂಗ್? ಹೇಗೆ ಯಾರು ತಪ್ಪಂದು? ಇಲ್ಲ ಮತ್ತ ಬರ್ತಾರೆ, ಇಲ್ಲ ಸರ್ ಫಾದರ್ ಟಂಗ್ ಇಲ್ಲ, ದಿಸ್ ಇಸ್ ನರ್ಸ್ ಟಂಗ್. See, I'm just talking about you. After BC, you become company MC. After MC, you join in the company or factory as an employee. Your husband is also an employee, and you will get a baby after marriage. Who will take care of that baby? Neither you have time nor your husband has got time to take care of that baby. Baby nurse in that. ವ್ಯಕ್ತಿಗಳು, ಪ್ರೊಫೆಸರ್ಗಳು ತಮ್ಮೊಂದು ಈ ಪುಸ್ತಕದ ವಿಶೇಷತೆಯನ್ನು ತಮ್ಮನ್ನು ಮಂಡಿಸಿದರು. ಯಾಕೆಂದ್ರೆ ಈ ಯಾರು ಪುಸ್ತಕವನ್ನು ಓದುತ್ತಾರ ಅವರು, ನಾವು ಆ ಪುಸ್ತಕದಲ್ಲಿ ಎಷ್ಟೊಂದು ಶಕ್ತಿ ಇದೆ, ಯಾವ ನಾಲೆಜ್ ಇದೆ, ಈ ಜಗತ್ತನ್ನು ಆಳ್ಬಹುದಂತ ಮಾತನ್ನು ನಾನು ಹೇಳ್ತೇನೆ. ಯಾಕಂದ್ರೆ ಹೆಬ್ಬಾಳೆ ಸರ್ ಈಗಾಗಲೇ ಹೇಳಿದ್ದಾರೆ, ಸರ್ವಜ್ಞರು ಮತ್ತು ರವೀಂದ್ರನಾಥ್ ಟಾಗೋರು ಇಂಥ ಮಹಾನ್ ಕವಿಗಳು, ಮಹಾನ್ ವ್ಯಕ್ತಿಗಳ ಬಗ್ಗೆ ನಿಮ್ಗೆಲ್ಲರೂ ಸುವಿಸ್ತರವಾಗಿ ಹೇಳಿದರು. ಉಪನ್ಯಾಸಕಾರರು ಕೂಡ ಈ ವಿಷಯದ ಬಗ್ಗೆ ಆಳವಾಗಿ, ಸಂಕ್ಷಿಪ್ತವಾಗಿ ತಮ್ಮ ಮಾಡಿದ್ದಾರೆ. ಮತ್ತೊಂದು, ಅಂಬೇಡ್ಕರ್ ಒಂದು ಮಾತು ಹೇಳ್ತಾರೆ, ಏನಂದ್ರು, ನಿಮ್ಮಲ್ಲಿ 2 ರೂಪಾಯಿ ಇದ್ದರ 1 ರೂಪಾಯಿ ನಿನ್ನ ಪುಸ್ತಕವಾಗಿ ಖರ್ಚು ಮಾಡು, 1 ರೂಪಾಯಿಯಿಂದ ನಿನ್ನ ಊಟಕ್ಕಾಗಿ ಖರ್ಚು ಮಾಡಂತ ಹೇಳ್ತಾರೆ. ಯಾಕೆಂದ್ರೆ ನಿಮ್ಗೆ ಗೊತ್ತಿದೆ, ನಮ್ಮ ಭಾರತದ ಸಂವಿಧಾನ ಬರೆದರು ಅಂಬೇಡ್ಕರ್. ಯಾಕಂದ್ರೆ ಅವ್ರ ಬಳಿ ಇಂಥ ಅಗಾಧವಾದಂತ ಒಂದು ನಾಲೆಜ್ ಇತ್ತು. ನಮ್ಮ ಸಂವಿಧಾನವನ್ನು ಬಂದಿದ್ದು ಇವತ್ತು ನಮ್ಮ ಜಗತ್ತಿನಲ್ಲಿ ಈ ಒಂದು ದೊಡ್ಡ ಸಂವಿಧಾನ ಇದೆ. ಸೊ ಇವೆರಡು ಮಾತುಗಳನ್ನು ಮುಗಿಸಿ ಭಾಲ್ಕಿ ತಾಲೂಕಿನ ಭಾತಂಬ್ರ ಗ್ರಾಮದಲ್ಲಿ ಮೆಥೋಡಿಸ್ಟ್ ಚರ್ಚ್ ವತಿಯಿಂದ ರ್ಯಾಲಿ ಮುಖಾಂತರವಾಗಿ ಈಸ್ಟರ್ ಹಬ್ಬವನ್ನು ಸಂಭ್ರಮ ಮತ್ತು ಸಡಗರದ ಮಧ್ಯೆ ಆಚರಣೆ ಮಾಡಲಾಯಿತು.
ಬೆಳಿಗ್ಗೆ ಅಂದರೆ ಬೆಳಿಗ್ಗೆನೇ ನಸುಕಿನ ಜಾವ 5 ಗಂಟೆಗೆ ಈಸ್ಟರ್ ಹಬ್ಬದ ಪ್ರಯುಕ್ತವಾಗಿ ಕ್ರೈಸ್ತ ಬಾಂಧವರು ಒಂದೆಡೆ ಸೇರಿಕೊಳ್ತಾರೆ. ಅತ್ಯಂತ ಹರ್ಷ ಉಲ್ಲಾಸದಿಂದ ಈಸ್ಟರ್ ಹಬ್ಬವನ್ನು ಆಚರಣೆ ಮಾಡ್ತಾರೆ. ಭಾತಮ್ರ ಮೆಥೋಡಿಸ್ಟ್ ಚರ್ಚ್ನ ಸಭಾಪಾಲಕರಾಗಿರ್ತಕ್ಕಂಥ ಘನ ಸತ್ಯಾನಂದ ಸ್ಯಾಮ್ಯುಯಲ್ ಅವರ ಒಂದು ಉಪಸ್ಥಿತಿಯಲ್ಲಿ ದೈವ ಸಂದೇಶದ ಮೂಲಕವಾಗಿ ಎಲ್ಲರೂ ಕೂಡ ಆಶೀರ್ವಾದವನ್ನು ಪಡ್ಕೊಳ್ತಾರೆ. ಇದೇ ವೇಳೆ ಪ್ರಮುಖರಾಗಿರ್ತಕ್ಕಂಥ ಯೋಹಾನ್ ಅವರು ಹಾಜರಿದ್ದರು. ಆಮೇಲೆ ನೀವರ್ತಿ, ಜಯರಾಜ್ ವಂದೆ, ಶಿವಕುಮಾರ್, ರಾಜ್ಕುಮಾರ್, ಕೃಷ್ಣಕಾಂತ್ ಹಲ್ಗೆ, ದಿಲೀಪ್ ಹಲ್ಗೆ, ಶಿವಕುಮಾರ್ ಹಲ್ಗೆ, ಜಗದೀಶ್, ಯುವರಾಜ್, ನರಸಿಂಗ್ ಸೂರ್ಯವಂಶಿ, ಕಾಶಿನಾಥ್, ತ್ರಿಮುಖ, ಆಕಾಶ್ ಕಾಂಬ್ಳೆ, ಪ್ರೇಮ್ ಕುಮಾರ್ ಸೇರಿದಂತೆ ಇನ್ನು ನೂರಾರು ಜನರು ಈ ಒಂದು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಹೊಸ ಬಟ್ಟೆಗಳನ್ನು ಉಟ್ಟು ಈಸ್ಟರ್ ಹಬ್ಬವನ್ನು ಅತ್ಯಂತ ಖುಷಿಯಿಂದ ಅವರು ಆಚರಣೆ ಮಾಡ್ತಾರೆ. ಬನ್ನಿ ಆ ರ್ಯಾಲಿಯನ್ನು ಯಾವ ರೀತಿಯಾಗಿ ತೆಗೆದಿದ್ದಾರೆ ಮತ್ತು ಏನು ಹೇಳಿದ್ದಾರೆ ಅನ್ನುವಂಥದ್ದನ್ನು ನೋಡ್ಕೊಂಡು ಬರೋಣ. ಯೇಸು ಕ್ರಿಸ್ತರ ನಾಮದಲ್ಲಿ ಎಲ್ಲರಿಗೂ ವಂದನೆಗಳು. ನಾಡಿನ ಜನತೆಗೆ ಗುಡ್ ಫ್ರೈಡೆ ಮತ್ತು ಈಸ್ಟರ್ ಹಬ್ಬದ ಹಾರ್ದಿಕ ಶುಭಾಶಯಗಳನ್ನು ತಿಳಿಯಬಯಸುತ್ತೇನೆ. ವಿಶೇಷವಾಗಿ ಗುಡ್ ಫ್ರೈಡೆ ಮತ್ತು ಈಸ್ಟರ್ ಹಬ್ಬ ಅನ್ನುವಂಥದ್ದು ಇದು ಕ್ರಿಸ್ತನ ತ್ಯಾಗ ಮತ್ತು ಬಲಿದಾನ ಪುನರುತ್ಥಾನದ ಒಂದು ಪ್ರತೀಕವಾಗಿ ಆಚರಣೆ ಮಾಡುವಂಥದ್ದೇ ಒಂದು ಗುಡ್ ಫ್ರೈಡೆ ಮತ್ತು ಈಸ್ಟರ್ ಹಬ್ಬ ಎಂಬುದಾಗಿ. ಇದರ ಮೂಲ ತಾತ್ಪರ್ಯ ಅಂದರೆ ಪಾಪದಲ್ಲಿ ಮುಳುಗಿ ಹೋಗಿರ್ತಕ್ಕಂಥ ಈ ಲೋಕವನ್ನು ಉದ್ಧಾರ ಮಾಡುವುದಕ್ಕಾಗಿ ಸ್ವತಃ ಭಗವಂತನೇ ಅರ್ಥ ಪರಮಾತ್ಮನು ಈ ಲೋಕವನ್ನು ಸೃಷ್ಟಿ ಮಾಡಿರ್ತಕ್ಕಂಥ ದೇವರೇ ಕ್ರಿಸ್ತ ಯೇಸುವಿನ ರೂಪದಲ್ಲಿ ಈ ಲೋಕಕ್ಕೆ ಬಂದು ಧರ್ಮಶಾಸ್ತ್ರಗಳು ಈ ಲೋಕದಲ್ಲಿರ್ತಕ್ಕಂಥ ಎಲ್ಲ ಶಾಸ್ತ್ರಗಳನ್ನು ಪರಿಪೂರ್ಣ ಮಾಡುವುದಕ್ಕಾಗಿ ದೇವರು ಹಾಕಿರ್ತಕ್ಕಂಥ ತ್ಯಾಗ ಬಲಿದಾನಗಳನ್ನು ಮಾಡುತ್ತಾ ಬಂದಿರತಕ್ಕಂಥ ಆ ಒಂದು ಧರ್ಮ ವಿಧಿಗಳನ್ನು ಕ್ರಿಸ್ತನ ತ್ಯಾಗದ ಮೂಲಕ ಅದನ್ನು ಪರಿಪೂರ್ಣ ಮಾಡುವ ಆತನಾಗಿದ್ದಾನೆ. ಯೇಸು ಸ್ವಾಮಿ ಲೋಕದಲ್ಲಿ ಪಾಪಿಗಳಿಗಾಗಿ ತನ್ನ ಪ್ರಾಣವನ್ನು ಕೊಟ್ಟು ಪಾಪಿಗಳನ್ನು ಪ್ರೀತಿ ಮಾಡಿದಂಥ ದೇವರು ಈ ಲೋಕದಲ್ಲಿ ಎಲ್ಲರನ್ನ ಪ್ರೀತಿ ಮಾಡಿ ಎಲ್ಲರ ಉದ್ಧಾರ ಮಾಡಬೇಕೆಂಬುದಾಗಿ ಬಂದಂಥ ಯೇಸು ಸ್ವಾಮಿ ಆಗಿದ್ದಾನೆ. ಈ ಒಂದು ಆರಾಧನೆ ದಿನಗಳು ಬೂದಿ ಬುಧವಾರದಿಂದ ಪ್ರಾರಂಭವಾಗಿ ಗುಡ್ ಫ್ರೈಡೆ ಮತ್ತು ಈಸ್ಟರಿಂದ ಮುಕ್ತಾಯವಾಗುವಂಥದ್ದಾಗಿದೆ. ಹಾಗಾಗಿ ಕರ್ತನಲ್ಲಿ ಪ್ರೇರೆ ಈ ಒಂದು ಶುಭ ಶುಕ್ರವಾರ ಮತ್ತು ಈಸ್ಟರ್ ಹಬ್ಬ ಅದು ಮಾನವನ ಜೀವನದಲ್ಲಿ ಬಹು ದೊಡ್ಡ ಅದ್ಭುತವನ್ನು ತರುವಂಥದ್ದು, ಆಶೀರ್ವಾದವನ್ನು ತರುವಂಥದ್ದಾಗಿದೆ. ಈ ಆಶೀರ್ವಾದ ನಮ್ಮ ನಾಡಿನ ಎಲ್ಲ ಜನತೆಗೂ ಮತ್ತು ನಮ್ಮ ಭಾತಮ್ರ ಸಭೆ ಎಲ್ಲ ಸರ್ವ ಜನರಿಗೂ ನಾಗರಿಕರಿಗೂ ದೇವರು ತಾನೇ ದಯಪಾಲಿಸಲಿ ಎಂಬುದಾಗಿ ಹೇಳುತ್ತಾ ಈ ನನ್ನ 4 ಮಾತುಗಳನ್ನು ನಾನು ಮುಗಿಸುವನಾಗಿದ್ದೇನೆ. ಜೈ ಕ್ರಿಸ್ತ ಎಲ್ಲರಿಗೂ. ಇದೇ ತಿಂಗಳ ಏಪ್ರಿಲ್ 26ರಂದು ಮಧ್ಯಾಹ್ನ 12 ಗಂಟೆಗೆ ಬೀದರ್ ನಗರದ ಜಿಲ್ಲಾ ರಂಗಮಂದಿರದಲ್ಲಿ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ 134ನೇ ಜಯಂತಿ ಹಾಗೂ ಹಲವು ಸಾಧಕರಿಗೆ ಅಭಿನಂದನಾ ಸಮಾರಂಭವನ್ನು ಹಮ್ಮಿಕೊಳ್ಳಲಾಗಿದೆ. ತಪ್ಪದೇ ಈ ಒಂದು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಯಶಸ್ವಿಗೊಳಿಸಬೇಕು ಅನ್ನುವಂಥ ಮಾತನ್ನು ಹಿಂದುಳಿದ ಒಂದು ಒಕ್ಕೂಟದ ಗೌರವಾಧ್ಯಕ್ಷರಾಗಿರ್ತಕ್ಕಂಥ ಬಸವರಾಜ್ ಮಾಳಿಗೆ ತಿಳಿಸಿದರು. ಈ ಕುರಿತು ನಗರದ ಜಿಲ್ಲಾ ಪತ್ರಿಕಾ ಭವನದಲ್ಲಿ ಕರೆದ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿರ್ತಕ್ಕಂಥ ಅವರು ಈ ಸಂದರ್ಭದಲ್ಲಿ ಶಶಿಕಲಾ ಮಾಳಿಗೆ, ಡಾಕ್ಟರ್ ರಾಜಶೇಖರ್ ಸೇಡಂಕರ್, ಬಾಬುರಾವ್ ಕುಂಬಾರ್ ಅವರನ್ನು ನಾವು ಅಭಿನಂದಿಸಲಾಗ್ತಾ ಇದೆ. ಆಮೇಲೆ ಕಾರ್ಯಕ್ರಮದ ಉದ್ಘಾಟನೆಯನ್ನು ಜಿಲ್ಲಾ ಉಸ್ತುವಾರಿ ಸಚಿವ ಈಶ್ವರ್ ಖಂಡ್ರೆ ಅವರು ನೆರವೇರಿಸ್ತಾ ಇದ್ದಾರೆ. ಮುಖ್ಯ ಅತಿಥಿಗಳಾಗಿ ಈ ಕಾರ್ಯಕ್ರಮಕ್ಕೆ ಪೌರಾಡಳಿತ ಸಚಿವ ರಹೀಂ ಖಾನ್ ಅವರು, ವಿಧಾನ ಪರಿಷತ್ ಸದಸ್ಯ BK ಹರಿಪ್ರಸಾದ್ ಅವರು ಮತ್ತು ಸಂಸದ ಸಾಗರ್ ಖಂಡ್ರೆ ಕೂಡ ಕಾರ್ಯಕ್ರಮಕ್ಕೆ ಆಗಮಿಸ್ತಾ ಇದ್ದಾರೆ. ಅಧ್ಯಕ್ಷತೆಯನ್ನು ಒಕ್ಕೂಟದ ಉಪಾಧ್ಯಕ್ಷರಾಗಿರ್ತಕ್ಕಂಥ ತಾನಾಜಿ ಸಗರ್ ಅವರು ವಹಿಸ್ತಾ ಇದ್ದಾರೆ. ಜಿಲ್ಲೆಯ ಒಕ್ಕೂಟದ ಎಲ್ಲ ಜನರು ಆಮೇಲೆ ಹಿಂದುಳಿದ ವರ್ಗದವರು ಎಲ್ಲರೂ ಕೂಡ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕು ಅನ್ನುವಂಥ ಮಾತನ್ನು ಅವರು ಹೇಳಿದರು. ಮುಖಂಡರಾದ ಅನಿಲ್ ಕುಮಾರ್ ಬೆಲ್ದಾರ್ ಅವರು ಮಾತನಾಡಿ,
ಇದೊಂದು ಉತ್ತಮ ಕಾರ್ಯಕ್ರಮವಾಗಿದೆ. ಪ್ರೊಫೆಸರ್ ವಿಜಯಲಕ್ಷ್ಮಿ ಪಾಟೀಲ್ ಗಡ್ಡೆ ಮುಖ್ಯ ಭಾಷಣಕಾರರಾಗಿ ಆಗಮಿಸ್ತಾ ಇದ್ದಾರೆ. ಪ್ರಾಸ್ತಾವಿಕವಾಗಿ ಬಸವರಾಜ್ ಮಾಳಿಗೆ ಮಾತನಾಡಲಿದ್ದಾರೆ. ಸಂವಿಧಾನದ ಕಲಂ 340, 41, 42 ಶೋಷಿತ ಸಮುದಾಯಗಳ ವಿಮೋಚನಾ ಜೀವಾಳ ಎಂದು ಬಾಬಾ ಸಾಹೇಬರು ಹೇಳಿರುವಂತೆ ಎಲ್ಲರಿಗೂ ಸಮಾನ ಅವಕಾಶ ಮತ್ತು ಜಾಗೃತಿಯನ್ನು ಈ ಕಾರ್ಯಕ್ರಮದ ಮೂಲಕವಾಗಿ ಮೂಡಿಸಲಾಗ್ತಾ ಇದೆ ಎನ್ನುವಂಥ ಮಾತನ್ನು ಹೇಳಿದರು. ಮಾಜಿ ತಾಲೂಕು ಪಂಚಾಯತ್ ಅಧ್ಯಕ್ಷ ರಮೇಶ್ ಡಾಕುಳಗಿ ಮಾತನಾಡಿ, ನಮಗೆ ಅಂಬೇಡ್ಕರ್ ಸಂವಿಧಾನ ಮತ್ತು ಹಕ್ಕುಗಳನ್ನು ತಿಳಿದುಕೊಳ್ಳಲು ಸುಮಾರು 75 ವರ್ಷಗಳು ಬೇಕಾಯಿತು. ಇದಕ್ಕೆ ಶಿಕ್ಷಣದ ಕೊರತೆಯೋ ಅಥವಾ ಅರಿವಿನ ಕೊರತೆಯೋ ನಮಗೆ ಗೊತ್ತಿಲ್ಲ, ಆದರೆ ಅದು ಇರಬಹುದು. ಆದರೆ ಇಂದು ಐಕ್ಯತೆಯಿಂದ ಹಕ್ಕುಗಳಿಗಾಗಿ ಹೋರಾಡುವ ಅವಶ್ಯಕತೆ ಇದೆ ಎಂದು ಹೇಳಿದರು. ಈ ಕಾರ್ಯಕ್ರಮಕ್ಕೆ ದಲಿತ ಸಂಘಟನೆಗಳ ಒಕ್ಕೂಟ, ಸಂವಿಧಾನ ರಕ್ಷಣಾ ಸಮಿತಿ, ಗೊಂಡಪರ ಸಂಘಟನೆಗಳ ಒಕ್ಕೂಟ ಸಹಕಾರ ನೀಡುತ್ತಾ ಇವೆ. ಜಗನ್ನಾಥ್ ತಡಪಳ್ಳಿ, ಸಂಗಯ್ಯ ಸುಲ್ತಾನ್ಪುರೆ, ಶ್ಯಾಮರಾವ್ ಮೋರ್ಗಿಕರ್ ಸೇರಿದಂತೆ ಇನ್ನು ಅನೇಕ ಜನರು ಸುದ್ದಿಗೋಷ್ಠಿಯಲ್ಲಿ ಹಾಜರಿದ್ದರು. ಪರಿಶಿಷ್ಟ ಪಂಗಡ ಅಥವಾ ಪರಿಶಿಷ್ಟ ಜಾತಿಯಲ್ಲಿ ಒಂದೇ ಎರಡೇ ಜಾತಿಗೆ ಸೀಮಿತ ಅಂತಕ್ಕಂಥದ್ದಲ್ಲ. ಇದು ನಮ್ಮ ಜವಾಬ್ದಾರಿ ಆಗ್ತದೆ. ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ನ ಇವತ್ತು ಜಗತ್ತು ನೆನೆಸ್ತಾ ಇದೆ. ಇವತ್ತಿನ ವರ್ಲ್ಡ್ ನಾಲೆಜ್ ಡೇ ಅಂತಕ್ಕಂಥ 14th ಏಪ್ರಿಲ್ ಡಿಕ್ಲೇರ್ ಮಾಡಿರ್ತಕ್ಕಂಥ ಯುನೈಟೆಡ್ ನೇಷನ್ ಆರ್ಗನೈಸೇಷನ್. ಸೊ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಜಗತ್ತು ಗುರುತಿಸಿದ ಮೇಲೆ ನಾವು ನೀವು ಗುರುತಿಸ್ತಕ್ಕಂಥದ್ದು ನಮ್ಮ ಇದು ಪರಮ ಕರ್ತವ್ಯ ಆಗ್ತದೆ, ಆದ್ಯ ಕರ್ತವ್ಯ ಆಗ್ತದೆ ಅಂತಕ್ಕಂಥ ಮಾತನ್ನು ನಾವು ತಿಳ್ಕೊಂಡಿದ್ವಿ. ಸೊ ಅದಕ್ಕೆ ಎಲ್ಲರೂ ನಮ್ಮ ವೇದಿಕೆ ಮೇಲೆ ಕುಳಿತಿರ್ತಕ್ಕಂಥವ್ರು, ಇನ್ನೂ ಕೆಲವರು ಬಂದಿಲ್ಲ, ಎಲ್ಲರೂ ಸೇರಿಕೊಂಡು ನಾವೊಂದು ನಿರ್ಣಯಕ್ಕೆ ಬಂದಿದ್ವಿ. 26ನೇ ಏಪ್ರಿಲ್ ಶನಿವಾರದಂದು 12 ಗಂಟೆಗೆ ನಾವು ಕಾರ್ಯಕ್ರಮವನ್ನು ಡಾಕ್ಟರ್ ಬಾಬಾ ಭೀಮರಾವ್ ಅಂಬೇಡ್ಕರ್ ಅವರ ಜಯಂತಿಯನ್ನು ಅದ್ದೂರಿಯಾಗಿ ಮಾಡಬೇಕು. ಇದರ ಒಂದು ಈ ಪ್ರಯತ್ನ ಅಂದರೆ ಈ ಬಾಬಾ ಸಾಹೇಬ್ ಅಂಬೇಡ್ಕರ್ ಜಯಂತ್ಯೋತ್ಸವ ಮಾಡೋದ್ರ ಜೊತೆಗೆ ಏನು ಸಮಾಜಕ್ಕೆ ಏನು ಸಂದೇಶ ಕೊಡಬೇಕಾಗ್ತದೆ ಅಂದರೆ, ಎಲ್ಲ ಹಿಂದುಳಿದ ಜಾತಿಗಳು, ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡ, ಈ ದೇಶದಲ್ಲಿ ಜಾತಿ ಇರ್ತಕ್ಕಂಥದ್ದು ಎಲ್ಲರಿಗೂ ಗೊತ್ತಿರ್ತಕ್ಕಂಥ ವಿಚಾರ. ಸೊ ಈ ಜಾತಿಗಳು ಜಾತಿ ಹೆಸರಿನ ಮೇಲೆ ಏನು ಶೋಷಣೆಗೊಳಗಾಗಿವೆ, ಈ ಶೋಷಣೆಯನ್ನು ಮುಕ್ತ ಮಾಡ್ತಕ್ಕಂಥ ಪ್ರಯತ್ನವನ್ನು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಂವಿಧಾನ ಮುಖಾಂತರ ಮಾಡಿದ್ದಾರೆ. ಈ ಕಾರಣಕ್ಕೆ ನಾವು 26ನೇ ಏಪ್ರಿಲ್ ಶನಿವಾರದಂದು ನಾವು ಏನದಂದ್ರೆ ಇದರಲ್ಲಿ ರಂಗಮಂದಿರಲ್ಲಿ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ವಿ. ಅದನ್ನು ನಾವು ಪ್ರಯತ್ನ ಪಟ್ಟು ಏನಾದರೂ ತಮಗೆಲ್ಲ ಕರೆದಿದ್ವಿ, ತಾವೆಲ್ಲರೂ ಬಂದಿದ್ದೀರಿ. ಇವತ್ತು ಭಾಳ ಸಂತೋಷ ವಿಚಾರ. ಅದರಲ್ಲಿ ನಮ್ಮ ಬೀದರ್ನಲ್ಲಿ ಇನ್ನೊಂದು ಒಂದು ಕಾರ್ಯಕ್ರಮ ಇದೆ. ಏನು ಕಾರ್ಯಕ್ರಮ ಇದೆ ಅಂದರೆ ಅಭಿನಂದನಾ ಸಮಾರಂಭ. ಯಾರು 2A ಸರ್ಟಿಫಿಕೇಟ್ ತೊಗೋತಾರೆ ಅಥವಾ ಬ್ಯಾಕ್ವರ್ಡ್ ಕಮ್ಯುನಿಟೀಸಲ್ಲಿ ಬರ್ತಾರೆ, ಶಶಿಕಲಾ ಮಾಳ್ಗೆ ಅಂತ ಟೀಚರಾಗಿ ರಿಟೈರ್ ಆಗಿದ್ದಾರೆ, ಅವರು ಈ ಕಾರ್ಯಕ್ರಮಗಳಿಗೆ, ಈ ಕೆಲಸಗಳಿಗೆ ಭಾಳಷ್ಟು ತಮ್ಮನ್ನೇ ತಾವು ಅರ್ಪಿಸ್ಕೊಂಡಿರ್ತಕ್ಕಂಥದ್ದು ಇಲ್ಲಿ. ಜೊತೆಗೆ ಡಾಕ್ಟರ್ ರಾಜಶೇಖರ್ ಸೇಡಂಕರ್ ಅವರು 25 ವರ್ಷ ಸಾರ್ಥಕ ಸೇವೆ ಮಾಡಿದ್ದಾರೆ. ಒಂದು 50 ವರ್ಷನೂ ಭಾಳ ಮಂದಿ ಮಾಡ್ತಾರೆ. ಸಾರ್ಥಕ ಸೇವೆ ಹೆಂಗಾಗಿದೆ ಅಂತ ಪರಮ ಪೂಜ್ಯ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ವಿಚಾರವನ್ನು ಸಹಕಾರಗೊಳ್ಳತಕ್ಕಂತಹ ಈ 75 ವರ್ಷ ಗತಿಸಿದ ಮೇಲೆ ಬೀದರ್, ಅದು ಬಸವ ಭೂಮಿಯಿಂದ, ಸೂಫಿ ಸಂತರ ನಾಡಿನಿಂದ ಹಿಂದುಳಿದ ರಾಜ್ಯ, ಹಿಂದುಳಿದ ಒಕ್ಕೂಟದ ಅಡಿಯಲ್ಲಿ ಪ್ರಪ್ರಥಮವಾಗಿ ಬಾಬಾ ಸಾಹೇಬರ ದೇಶದಲ್ಲಿ ಯಾರಿಗಾದರೆ ಒಂದು ಹಕ್ಕನ್ನು, ಅವರ ಜೀವನ ಸುಧಾರಣೆಗೆ ಒಂದು ಪ್ರಯತ್ನ ಪಟ್ಟಂತಹ ಮಹಾಪುರುಷರ ಜಯಂತಿಯನ್ನು ಮಾಡ್ತಕ್ಕಂಥದ್ದು ನಾನು ಬೀದರ್ ಜಿಲ್ಲೆಯ ಎಲ್ಲ ನಮ್ಮ ದಲಿತ ಪರ ಸಂಘಟನೆಗಳಿಂದ ಮತ್ತು ಸಂವಿಧಾನ ಸಂರಕ್ಷಣಾ ಸಂಘ ಮೊದಲು ಅವರಿಗೆ ಅಭಿನಂದಿಸ್ತೇನೆ. ಯಾಕೆಂದರೆ ಈ ಕಾರ್ಯ ಇವತ್ತು ಈ ಬೀದರ್ ಜಿಲ್ಲೆಯಲ್ಲಿ ಹಲವಾರು ಬಾರಿ ಅನೇಕ ಸಂಘಟನೆಗಳು ಅವರವರ ಕಾರ್ಯಾಲಯದಲ್ಲಿ ಎಲ್ಲೋ ಒಂದು ಫೋಟೋಕ್ಕೆ ಹೂವಿನ ಹಾರ ಹಾಕಿ ಬಾಬಾ ಸಾಹೇಬ್ ಮಾಲಾರ್ಪಣೆ ಮಾಡಿ ಬರೋದು ಇದು ವಾಡಿಕೆ ಇದೆ. ಆದರೆ ಪ್ರಪ್ರಥಮವಾಗಿ ಏನಿವತ್ತು ಹಿಂದುಳಿದ ಒಕ್ಕೂಟದ ಅಡಿಯಲ್ಲಿ ಇವತ್ತೊಂದು ಸಾವಿರಾರು ಜನವನ್ನು ಸೇರಿಸಿ ಒಂದು ಸಾರ್ವಜನಿಕ ವೇದಿಕೆ ಮೇಲೆ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದು, ಇದು ನಿಜವಾಗಿಯೂ ಏನು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಏನು ಕನಸು ಕಂಡಿದ್ದರು, ಈ ದೇಶದ ಪ್ರತಿಯೊಬ್ಬ ನಾಗರಿಕನಿಗೆ ಮತ್ತು ಅದರ ವಿಶೇಷವಾಗಿ ಹಿಂದುಳಿದವರಿಗೆ ಒಕ್ಕೂಟಿದೆ. ಯಾಕಂದರೆ ಈ ದೇಶದಲ್ಲಿ ಎಲ್ಲಕ್ಕಿಂತ ಜಾಸ್ತಿ ಸಂಖ್ಯೆ ಇರೋದು OBC ಜನಸಂಖ್ಯೆ. ಅವರನ್ನು ಗುರಿಯಾಗಿಟ್ಕೊಂಡೆ ಇವತ್ತು ನನಗೆ ಭಾಳ ಖುಷಿ ಅನ್ನಿಸ್ತದೆ. ನಮ್ಮದು ಡಾಕ್ಟರ್ ಸೇಡಂಕರ್ ಅವರು, ಬಸವರಾಜ್ ಮಾಳ್ಗೆ ಅವರು, ನಮ್ಮ ಜಗನ್ನಾಥ್ ಸಲ್ಗಾರ್ ಅವರು, ಗೋವರ್ಧನ್ ರಾಠೋಡ್ರವರು, ಏನೋ ಅನೇಕ ಏನು ಹಿಂದುಳಿದ ವರ್ಗದ ಮುಖಂಡರು, ಅಧ್ಯಕ್ಷರು, ಪದಾಧಿಕಾರಿಗಳು ಸೇರಿಕೊಂಡು ಒಂದು ವಿನೂತನ ವೈಚಾರಿಕ ವಿಚಾರಕ್ಕೆ ಒಂದು ಚಾಲನೆ ಕೊಡ್ತಕ್ಕಂಥ ಕೆಲಸ ತಾವು ಮಾಡಿದಿರಿ. ಅದಕ್ಕೆ ಸದಾ ನಾವು ಡಾಕ್ಟರ್ ಅಂಬೇಡ್ಕರ್ ಸೇನಾನಿಗಳು, ಭೀಮವಾದಿಗಳು, ದಲಿತ ಪರ ಸಂಘಟನೆಗಳು ನಿಮಗೆ ಚಿರಋಣಿಯಾಗಿರ್ತೇವೆ. ಮತ್ತು ಈ ಹೋರಾಟ ಈ ಜಯಂತಿಗೆ ಸೀಮಿತವಲ್ಲದೆ ಅವರ ವಿಚಾರಗಳನ್ನು ಬಾಬಾ ಸಾಹೇಬರು ಹಾಕಿಕೊಟ್ಟಂತಹ ಮಾರ್ಗದಲ್ಲಿ ನಾವೆಲ್ಲರೂ ಮುನ್ನಡೆಯಲಿಕ್ಕೆ ಈ ಒಂದು 26ನೇ ಏಪ್ರಿಲ್ ರಂಗಮಂದಿರದಲ್ಲಿ ಇದೊಂದು
ಚಾಲನೆ ನೀಡ್ತಾ ಇದ್ದಾರೆ. ಇದಕ್ಕೆ ಸಂಪೂರ್ಣವಾಗಿ ನಾವು ಎಲ್ಲರೂ ತನು ಮನ ಧನದಿಂದ ಈ ಒಂದು ಕಾರ್ಯಕ್ರಮದಲ್ಲಿ ನಿಮ್ಮ ಜೊತೆಯಲ್ಲಿ ನಾವು ಕೈ ಜೋಡಿಸ್ತೀವಿ. ಯಾಕೆಂದರೆ ನಿಜವಾಗಿಯೂ ಪರಮಪೂಜ್ಯ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಏನು ಸಂವಿಧಾನದ ಕಲಂ 340 ಸಂವಿಧಾನ ಅಂತಕ್ಕಂಥ ಒಂದು ಐತಿಹಾಸಿಕ ಕಾರ್ಯಕ್ರಮವನ್ನು ನಮ್ಮದು ಅನಿಲ್ ಕುಮಾರ್ ಬೆಲ್ದವರು ಈಗಾಗಲೇ ಒಂದು ನಾಟಕ ಪ್ರದರ್ಶನ ಮುಖಾಂತರ ಬೀದರ್ ಜಿಲ್ಲೆಯಲ್ಲಿ ಒಂದು ಐತಿಹಾಸಿಕ ಕೆಲಸವನ್ನು ಮಾಡಿದ್ದಾರೆ. ಅದರ ಮುಂದುವರಿದ ಭಾಗ ಇವತ್ತು ದೇಶದಲ್ಲಿ ಹಿಂದುಳಿದ ಜಾತಿಗಳಿಗಾಗಿ ಸಂವಿಧಾನದಲ್ಲಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕೊಟ್ಟಂಥ ಸಂವಿಧಾನಿಕ ಹಕ್ಕುಗಳನ್ನು ತಿಳ್ಕೊಳ್ಳೋಕ್ಕೆ 75 ವರ್ಷ ಬೇಕಾಯಿತು. ಯಾಕಂದರೆ ಅನೇಕ ಕಾರಣಗಳು, ಶೈಕ್ಷಣಿಕ ಕೊರತೆ, ತಿಳುವಳಿಕೆಯ ಕೊರತೆ, ಅವೆಲ್ಲ ಕಾರಣಕ್ಕಾಗಿ ಅವರು ಅಂಬೇಡ್ಕರ್ನ ಅರ್ಥ ಆಗಲಿಲ್ಲ 75 ವರ್ಷ. ಇವಾಗ 75 ವರ್ಷದ ನಂತರ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಂವಿಧಾನದಲ್ಲಿ ಏನು ಅವಕಾಶಗಳು ಮಾಡಿಕೊಟ್ಟಿದ್ದಾರೆ ಅಂತಕ್ಕಂಥ ಒಂದು ಪರಿಚಯ, ಒಂದು ಜಾಗೃತಿ ಇವತ್ತು ದೇಶದಲ್ಲಿ ಹಿಂದುಳಿದ ಜಾತಿಗಳಿಗೆ ಬಂದಿದೆ. ಇವತ್ತು ಹಿಂದುಳಿದ ಜಾತಿಗಳ ಪರವಾದಂಥ ಅನೇಕ ಆಯೋಗಗಳು ಬಂದಾಗ ಆ ಆಯೋಗಗಳ ವಿರುದ್ಧನೇ ಇಲ್ಲಿನ ಮತೀಯ ಶಕ್ತಿಗಳು ಹಿಂದುಳಿದ ಜಾತಿಗಳನ್ನ ಎತ್ತಿ ಕಟ್ಟಿ ಅವರ ಪರವಾಗಿರ್ತಕ್ಕಂಥ ಆಯೋಗಗಳನ್ನೇ ವಿರೋಧಿಸ್ತಕ್ಕಂಥ ಕೆಲಸ ಇಡೀ ದೇಶದಲ್ಲಿ ನಡೆದಿದೆ. ಅಂಥ ಸಂದರ್ಭದಲ್ಲಿ ದಲಿತ ಸಂಘರ್ಷ ಸಮಿತಿ, ದಲಿತ ಚಳವಳಿ, ಅಂಬೇಡ್ಕರ್ವಾದಿ ಹೋರಾಟಗಾರರು ಅತ್ಯಂತ ಮನವರಿಕೆ ಮಾಡಿಕೊಟ್ರೆ ಹಿಂದುಳಿದ ಜಾತಿಗಳಿಗೆ, ಇದು ನಿಮ್ಮ ಪರವಾದಂಥ ಆಯೋಗ ಇದೆ, ನಾವು ನಿಮಗೆ ಬೆಂಬಲ ಕೊಡ್ತೀವಿ, ನೀವು ಬಂದಂದ್ರೂ ಕೂಡ ಎಷ್ಟೋ ಜನ ಅವಾಗ ಬರಲಿಲ್ಲ. ಆದರೆ ಇವಾಗ ಅದರ ಅರಿವು ಎಲ್ಲ ಹಿಂದುಳಿದ ಜಾತಿಗಳಿಗೆ ಆಗಿದೆ. ಹಾಗಾಗಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಏನು ನಮಗೆ ಕೊಟ್ಟಿದ್ದಾರೆ ಅಂತಕ್ಕಂಥ ಒಂದು ಗೌರವವಾಗಿ ಅವರು ಇವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಜಯಂತಿಯನ್ನು ಮಾಡ್ತಾ ಇರೋದು ಇದು ಬೀದರ್ ಜಿಲ್ಲೆನಲ್ಲಂತೂ ಐತಿಹಾಸಿಕವಾದಂಥ ಕಾರ್ಯಕ್ರಮ. ಹಿಂದೆ ಮಾಡ್ತಾ ಇದ್ರು ಅಲ್ಲಿ ಸಣ್ಣ ಪುಟ್ಟ ಫೋಟೋಗಳಿಟ್ಟು ಕಚೇರಿನಲ್ಲಿ, ಅದರಿಂದ ಅವರು ಒಂದು ಪೂರ್ವಭಾವಿ ಸಭೆ ಮಾಡಿ ಇಡೀ ಬೀದರ್ ಜಿಲ್ಲೆಯಲ್ಲಿರ್ತಕ್ಕಂಥ ಎಲ್ಲ ಹಿಂದುಳಿದ ಜಾತಿಯ ಪ್ರಮುಖ ಪದಾಧಿಕಾರಿಗಳು, ಕಾರ್ಯಕರ್ತರು, ವಿಚಾರವಂತರು, ಸರ್ಕಾರಿ ಅಧಿಕಾರಿಗಳು, ನೌಕರರು, ಸಾಮಾಜಿಕ ಸೇವಾ ಕ್ಷೇತ್ರದಲ್ಲಿ ಕೆಲಸ ಮಾಡ್ತಕ್ಕಂಥ ಎಲ್ಲ ಮುಖಂಡರನ್ನು ಕರೆದು ಮಾತನಾಡಿದ ಒಂದು ಐತಿಹಾಸಿಕ ಕಾರ್ಯಕ್ರಮ ಮಾಡಬೇಕಂತಕ್ಕಂಥ ತೀರ್ಮಾನ ಏನು ತೊಗೊಂಡಿದ್ದಾರಲ್ಲ, ಇದಕ್ಕೆ ನಮ್ಮ ಸಂಪೂರ್ಣವಾದಂಥ ಬೆಂಬಲ ಬೀದರ್ ಜಿಲ್ಲೆಯಲ್ಲಿ ದಲಿತ ಸಂಘಟನೆಗಳ ಒಕ್ಕೂಟ ಪರವಾಗಿ ಅವ್ರಿಗೆ ಸಲ್ಲಿಸ್ತಾ ಇದ್ದೀವಿ. ಇದು ಒಂದೇ ಕಾರ್ಯಕ್ರಮ ಅಂತಲ್ಲ, ಅವರ ಹಕ್ಕುಗಳನ್ನು ಪಡೆಯೋದಕ್ಕೆ ಅವರ ಎಲ್ಲ ಹೋರಾಟಗಳಲ್ಲಿ ನಾವು ಮುಂಚೂಣಿನಲ್ಲಿ ನಿಂತು ಅವರಿಗೆ ಬೆಂಬಲವನ್ನು ಕೊಡ್ತೀವಿ. ಆ ದಿಕ್ಕಿನಲ್ಲಿ ಇವತ್ತು ಕರ್ನಾಟಕದಲ್ಲಿ ಏನು ಕಾಂತರಾಜ್ ವರದಿ ಆಯೋಗ ಇದೆ, ಜಾತಿ ಜನಗಣತಿ ಅವರ ಸಮೀಕ್ಷೆ ಇದೆ, ಆಗಿರ್ತಕ್ಕಂಥದ್ದು ಸಾಮಾಜಿಕ, ಶೈಕ್ಷಣಿಕ, ಆರ್ಥಿಕ ಒಂದು ಇದು ಏನು ಸಮೀಕ್ಷೆ ಇದೆ, ಈ ಸಮೀಕ್ಷೆಯನ್ನು ಸನ್ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಬೀದರ್ ಜಿಲ್ಲೆಯಲ್ಲಿ ಸುಮಾರು 2 ವರ್ಷಗಳಿಂದ ಜಿಲ್ಲಾ ಉಸ್ತುವಾರಿ ಸಚಿವರು ದಲಿತ ಪರ ಹೋರಾಟಗಾರರ ಮೇಲೆ, ಕನ್ನಡ ಪರ ಹೋರಾಟಗಾರರ ಮೇಲೆ ಮತ್ತು ಪ್ರಗತಿಪರ ಚಿಂತಕರ ಮೇಲೆ ಸುಳ್ಳು ಪ್ರಕರಣಗಳನ್ನು ಹಾಕಿಸುವಂಥ ಪ್ರಯತ್ನ ಮಾಡ್ತಾ ಇದ್ದಾರೆ ಎನ್ನುವಂಥ ಗಂಭೀರ ಆರೋಪವನ್ನು ದಲಿತ ರಕ್ಷಣಾ ಹೋರಾಟ ಸಮಿತಿಯ ಪ್ರಮುಖರಾದ ಪ್ರಕಾಶ್ ಹಳ್ಳಿಕೇಡ್ ಅವರು ಈ ಒಂದು ಗಂಭೀರ ಆರೋಪವನ್ನು ಮಾಡ್ತಾರೆ. ಇಂದು ಪತ್ರಿಕಾ ಭವನದಲ್ಲಿ ಕರೆದ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿರುವಂಥ ಅವರು, ಪತ್ರಕರ್ತರ ಮೇಲೆ ಹಲ್ಲೆಯಾಗುತ್ತೆ, ಕಾರಂಜ ಸಂತ್ರಸ್ತರ ಪರವಾಗಿ ಹೋರಾಡುವಂಥ ಸಂದರ್ಭದಲ್ಲಿ ಒಂದು ಸ್ವಾಮಿದಾಸ್ ಕೆಂಪೇನವರು ನಾವು ಕೂಡ ಹೋಗಿದ್ವಿ, ಆ ಸಂದರ್ಭದಲ್ಲಿ ಕೂಡ ಸ್ವಾಮಿದಾಸ್ ಅವರ ಮೇಲೆ ಕೇಸ್ ದಾಖಲೆಯಾಗುತ್ತೆ, ಕಾರ್ಮಿಕರ ಪರವಾಗಿ ಹೋರಾಟ ಮಾಡುವಂಥ ಸಂದರ್ಭದಲ್ಲಿ ಕೇಸ್ ಹಾಕಿಸ್ತಕ್ಕಂಥ ಒಂದು ಪ್ರಕರಣ ನಡೆಯುತ್ತೆ, ATM ದರೋಡೆಕೋರನ್ನ ಇದುವರೆಗೂ ಕೂಡ ಹಿಡಿಲಿಕ್ಕೆ ಸಾಧ್ಯ ಆಗಲಿಲ್ಲ, ಅಧಿಕಾರಿಗಳು ಕೂಡ ಒಂದು ಉಸ್ತುವಾರಿ ಸಚಿವರ ಕೈಗೊಂಬೆಯಂತೆ ವರ್ತಿಸ್ತಿದ್ದಾರೆ ಎನ್ನುವಂಥ ಮಾತನ್ನು ಗಂಭೀರ ಆರೋಪವನ್ನು ಕೂಡ ಒಂದು ಪ್ರಕಾಶ್ ಹಳ್ಳಿಕೇಡ್ ಮಾಡಿದರು. ಇದೇ ವೇಳೆ ದಲಿತರ ಹೋರಾಟ ಸಮಿತಿಯ, ರಕ್ಷಣಾ ಹೋರಾಟ ಸಮಿತಿಯ ಒಂದು ಪದಾಧಿಕಾರಿಗಳು ಸುದ್ದಿಗೋಷ್ಠಿಯಲ್ಲಿ ಹಾಜರಿದ್ದರು. ಬನ್ನಿ ಅವರು ಏನು ಹೇಳಿದ್ದಾರೆ ಎನ್ನುವಂಥದ್ದನ್ನು ನೋಡ್ಕೊಂಡು ಬರೋಣ. ಇವತ್ತು ಪತ್ರಿಕಾಗೋಷ್ಠಿ ಕರೆಯಲು ಕಾರಣ ಏನಂದರೆ, ಬೀದರ್ ಜಿಲ್ಲೆಯಲ್ಲಿ ಸುಮಾರು 2 ವರ್ಷಗಳಿಂದ ಜಿಲ್ಲಾ ಉಸ್ತುವಾರಿಗಳ ಒಂದು ವರ್ತನೆ, ಅವರ ಒಂದು ದಲಿತ ಹೋರಾಟಗಾರರ ಮೇಲೆ ಹಾಗೂ ಕನ್ನಡ ಪರ ಹೋರಾಟಗಾರರ ಮೇಲೆ, ಪ್ರಗತಿ ಚಿಂತಕರ ಮೇಲೆ ಸುಳ್ಳು ಪ್ರಕರಣವನ್ನು ಹಾಕುವುದು ಇತ್ತೀಚೆಗೆ ಹೆಚ್ಚಾಗಿದೆ. ಕಳೆದ ದಿನಮಾನಗಳಲ್ಲಿ ನಾವು ಕಾರಂಜ ಮುಳುಗಡೆ ಸಂತ್ರಸ್ತರ ಒಂದು ಹೋರಾಟದಲ್ಲಿ ಹಾಗೂ BSSK ಕಾರ್ಖಾನೆಯ
ಕಾರ್ಮಿಕರ ವೇತನ ಒಂದು ಬಾಕಿ ವೇತನಗಾಗಿ ಹೋರಾಟ ಮಾಡ್ತಾ ಇದ್ರು. ಆ ಹೋರಾಟದಲ್ಲಿ ನಾವು ಅವರಿಗೆ ನ್ಯಾಯ ಕೊಡಿಸ್ಬೇಕಪ್ಪ. ಸುಮಾರು 2 ವರ್ಷಗಳಿಂದ ಪ್ರವಾಸಿ ಮಂದಿರದಲ್ಲಿ ಅವರು ಹೋರಾಟ ಮಾಡ್ತಾ ಇದ್ದಾರೆ. ಅವರಿಗೆ ನ್ಯಾಯ ಸಿಗ್ತಾ ಇಲ್ಲ. ನಾವು ಅವರಿಗೆ ನ್ಯಾಯ ಕೊಡಿಸ್ಬೇಕು. ನಮ್ಮ ಸಂಘಟನೆಯಿಂದ ಹಾಗೂ ವಿವಿಧ ಸಂಘಟನೆಗಳನ್ನು ಕೂತ್ಕೊಂಡು ಸ್ವಾಮಿದಾಸ್ ಕೆಂಪೇನವರು ನಾವು ಎಲ್ಲ ಹೋರಾಟಗಾರರು ಒಂದು ಅವರ ಹತ್ರ ಹೋಗಿ ಅವರ ಒಂದು ಸಮಸ್ಯೆಯನ್ನು ಆಲಿಸಿ ಆವತ್ತು ಸುಮಾರು ಅವರು 2 ವರ್ಷಗಳಿಂದ ಹೋರಾಟ ಮಾಡ್ತಾ ಇದ್ರು ಪ್ರವಾಸಿ ಮಂದಿರ ಎದುರುಗಡೆ ಅಂಬೇಡ್ಕರ್ ಸರ್ಕಲ್ ಹತ್ರ. ನಾವು ಹೋರಾಟಗಾರರಾಗಿ ಒಂದು ಹೋರಾಟ ಮಾಡಬೇಕು, ನ್ಯಾಯಯುತವಾದ ಒಂದು ಹೋರಾಟ ಮಾಡಿ ಅವರಿಗೆ ನ್ಯಾಯ ಇಸ್ಕೊಡ್ಬೇಕಂತೇಳಿ ನಾವು ಸ್ವಲ್ಪ ಪಣ ತೊಟ್ಟು ಆ ಹೋರಾಟದಲ್ಲಿ ನಾವು ಪಾಲ್ಗೊಂಡು ನವೆಂಬರ್ 1ನೇ ತಾರೀಕು ಕನ್ನಡ ರಾಜ್ಯೋತ್ಸವ ದಿನದಂದು ಪ್ರಕಾಶ್ ಹಳಿಕೇಡ್ ಅಂತ ನನ್ನ ಹೆಸರು. ಇವತ್ತು ಪತ್ರಿಕಾ ಗೋಷ್ಠಿ ಕರೆಯಲು ಕಾರಣವೇನೆಂದರೆ ಬೀದರ್ ಜಿಲ್ಲೆಯಲ್ಲಿ ಹೋರಾಟಗಾರರಿಗೆ ಭಯದ ವಾತಾವರಣ ಹೆಚ್ಚಾಗಿದೆ. ಬೀದರ್ ಉಸ್ತುವಾರಿ ಸಚಿವರಾದಂಥ ಈಶ್ವರ್ ಬಿ ಖಂಡ್ರೆ ಅವರು ವಿನಾಕಾರಣ ಹೋರಾಟಗಾರರ ಮೇಲೆ ಸುಳ್ಳ ಪ್ರಕರಣವನ್ನು ದಾಖಲು ಮಾಡುವುದು, ಬೆದರಿಸುವುದು, ಪೊಲೀಸ್ ಅಧಿಕಾರಿಯನ್ನು ದುರುಪಯೋಗ ಪಡಿಸ್ಕೊತಾ ಇದ್ದಾರೆ. ಇವತ್ತು ಉದಾಹರಣೆಗಾಗಿ ಸ್ವಾಮಿದಾಸ್ ಕೆಂಪೇನವರು ಅವರು ದಲಿತ ಪರ ಹೋರಾಟಗಾರರು, ಯಾವಾಗಲೂ ಅವರು ನ್ಯಾಯದ ಪರ ಹೋರಾಟ ಮಾಡುವಂತರಾಗಿದ್ದಾರೆ. ಹೀಗಾಗಿ ಅವರ ಮೇಲೆ ಸುಳ್ಳು ಪ್ರಕರಣ ದಾಖಲಿಸಿ ಹೋರಾಟಗಾರರನ್ನು ಕೊಲೆ ಮಾಡುವಂತ ಕೆಲಸ ಮಾಡ್ತಾ ಇದ್ದಾರೆ. ಇವತ್ತು ನಮ್ಮ ನ್ಯೂ ಟೌನ್ ಪೊಲೀಸ್ ಸ್ಟೇಷನ್ನ ಸರ್ಕಲ್ ಇನ್ಸ್ಪೆಕ್ಟರ್ ಆದಂತ ವಿಜಯ್ ಕುಮಾರ್ ಬೋಗಿ ಅವರು ಯಾಕೆ ಸಚಿವರ ಮ್ಯಾಗ ಎಷ್ಟು ಪ್ರೀತಿ ಬಂದದೋ ನಮಗೆ ಗೊತ್ತಾಗ್ತಾ ಇಲ್ಲ. ಅವರು ಒಂದು ಅಧಿಕಾರಿಗಳಾಗಿ ದರೋಡೆ ಎಲ್ಲಿ ನಡೀತೋ, ಕಳ್ಳತನ, ಸುಲಿಗೆ ಹಾಗೂ ಎಲ್ಲೆಲ್ಲಿ ಪ್ರಕರಣ ದಾಖಲಾಗ್ತೋ ಅದಕ್ಕೆ ನ್ಯಾಯ ಕೊಡಿಸಿ ಅದಕ್ಕೆ ಹ್ಯಾಂಗ ಅದಕ್ಕೆ ಹ್ಯಾಂಡಲ್ ಮಾಡ್ಬೇಕಪ್ಪ, ಅದಕ್ಕೆ ಕೇಸು ಅಂತೇಳಿ ಅದ್ರ ಮೇಲೆ ಇಂಟ್ರೆಸ್ಟ್ ಮಾಡಬೇಕು. ಸಚಿವರ ಮ್ಯಾಗೆ ಮೆಚ್ಚಿಸುವಂತ ಕೆಲಸ ಅವ್ರು ಮಾಡ್ತಾ ಇದ್ದಾರೆ. ಹೀಗಾಗಿ ಅವ್ರಿಂದ ಅದ್ರಲ್ಲಿ ಏನ್ ಲಾಭ ಸಿಗ್ತದೋ ಏನೆಲ್ಲ ಗೊತ್ತಿಲ್ಲ. ಇವತ್ತು ಸಚಿವರು ಇರ್ತಾರ, ನಾಳೆ ಹೋಗ್ತಾರ. ಅವ್ರು ಒಬ್ಬ ಅಧಿಕಾರಿಗಳು ಒಳ್ಳೆ ಕೆಲಸ ಮಾಡಿದ್ರೆ ಅವ್ರಿಗೆ ಪ್ರಮೋಷನ್ ಸಿಗ್ತದ, ಜನಗಳಿಂದ ಪ್ರಸನ್ನ ಸಿಗ್ತದ ಅಂತೇಳಿ ಈ ಮೂಲಕ ನಾನು ಹೇಳ್ತೀನಿ. ಯಾಕಪ್ಪ ಅಂದ್ರೆ ಉದಾಹರಣೆಗೆ ಬೀದರ್ ಜಿಲ್ಲೆಯಲ್ಲಿ ಅನೇಕ ಘಟನೆಗಳಾದವು. ATM ದರೋಡೆ ಆಯ್ತು, ಒಂದು ಕೊಲೆ ಆಯ್ತು, ಸುಮಾರು 95 ಲಕ್ಷ ಲೂಟಿಯಾಗಿ ಹೋಯ್ತು. ಅದು ಇಲ್ಲಿವರೆಗೆ ತಕ್ಕ ಅವ್ರಿಗೆ ಹಿಡಿಯೋದ್ರ ವಿಫಲರಾಗ್ಯದ ಪೊಲೀಸರು. ಅದ್ರ ಮ್ಯಾಗ ಇಂಟ್ರೆಸ್ಟ್ ಕೊಡ್ತಾ ಇಲ್ಲ. ಇವತ್ತು ಹೋರಾಟಗಾರರ ಮೇಲೆ ಸುಳ್ಳು ಹೋರಾಟ, ನ್ಯಾಯಯುತವಾದ ಹೋರಾಟ ಮಾಡೋರ ಮೇಲೆ ಅವರಿಗೆ ಕೊಲೆ ಮಾಡುವಂತ ಕೆಲಸ, ಅವರಿಗೆ ಬೆದರಿಸುವಂತ ಕೆಲಸ, ಸುಳ್ಳು ಪ್ರಕರಣವನ್ನು ಹಾಕುವಂತ ಕೆಲಸ ಇವತ್ತು ಮಾಡ್ತಾ ಇದ್ದಾರೆ. ಇವತ್ತು ಶೇಮ್ಲೆಸ್ ಅಂತ ಹೇಳ್ಬೋದು. ಇವತ್ತು ಈಶ್ವರ್ ಖಂಡ್ರೆ ಅವರಿಗೆ ನೀವು ನೇರವಾಗಿ ನೀವು ಪ್ರಶ್ನೆ ನಾನು ಮಾಡ್ತೀನಿ. ಇವತ್ತು ನೀವು ಹೋರಾಟಗಾರರನ್ನ ನೀವು ಟಾರ್ಗೆಟ್ ಮಾಡ್ತಾ ಇದ್ರಿ. ಯಾವಾಗ ನೀವು ಸಚಿವರು ಆಗಿರಿ ಅವಾಗಿಂದ ಹಿಡ್ಕೊಂಡು ಹುಕುಂಶ ಆಡಳಿತ ಮಾಡ್ತಾ ಇದ್ರಿ ಬೀದರಲ್ಲಿ. ಇದು ನಡೆಯೋದಿಲ್ಲ. ಇದನ್ನು ತಾವು ಅರ್ಥ ಮಾಡ್ಕೊಳ್ಬೇಕು. ನಮಗ್ ಗೊತ್ತು ನೀವು ಟಾರ್ಗೆಟ್ ಮಾಡ್ತೀರಿ, ಸುಳ್ಳು ಪ್ರಕರಣ ಹಾಕ್ತಿರಿ. ಇವತ್ತು ನಾವು ಮಾತಾಡಿದ ತಕ್ಷಣ ನಾಳೆ ಎಂಬುದು ಇವ್ರು ಯಾರು ಅವ್ರೆಲ್ಲ ಕೆದರ್ರವ್ರು ಪ್ರಕರಣದಾಗ ಅಂತ್ರಿ. ಆದ್ರೆ ನನ್ನಂತ ಪ್ರಕಾಶ್ನಂತ ಒಬ್ಬರ ಮೇಲೆ ಪ್ರಕರಣ ಮಾಡಿದ್ರಿ ಅಂತಂದ್ರೆ 10 ಜನ ಇವತ್ತು ನೋಡ್ತಾ ಇದ್ದಾರೆ, 10 ಹೋರಾಟಗಾರರು ಹುಟ್ಕೊಳ್ತಾರ. ಇವತ್ತು ನಿಮ್ದು ನಡೆಯಲ್ದು ಅಂತ ಹೇಳಿ ಇವತ್ತು ನಾನು ಹೇಳಕ್ ಇಷ್ಟಪಡ್ತೀನಿ. ಇವತ್ತು ಯಾಕಂತಂದ್ರ ಬಹಳ ದುಃಖದಿಂದ ಹೇಳ್ಬೇಕಾಗ್ತದ. ಸ್ವಾಮಿದಾಸ್ ಕೆಂಪೇನವರು 15ನೇ ತಾರೀಕು 4/2025 ಒಂದು ಸಣ್ಣ ಲೈವ್ ಮಾಡಿರ್ತಾರೆ. ಏನಪ್ಪಾ ಅಂತಂದ್ರ ನಮ್ಮ ನಾಡದೊರೆ ಸನ್ಮಾನ್ಯ ಶ್ರೀ ಸಿದ್ದರಾಮಯ್ಯ CM ಅವರು ಬರ್ತಾ ಇದ್ದಾರೆ. ನವೆಂಬರ್ 1ನೇ ತಾರೀಕು ನಡೆದಂತ ಘಟನೆ ಏನಪ್ಪಾ ಅಂತಂದ್ರೆ ಅವತ್ತ ನಾವು ಹೋರಾಟ ಮಾಡ್ಕೋತ ಹೋದಾಗ ಸಚಿವರು ಎಂಬುದು SP ಸಾಹೇಬ್ರಿಗೆ ಹೇಳಿರ್ತಾರ, ಯಾಕ್ರಿ ಇಂಥ ಸಮಾಜ ಘಾತಕರನ್ನ ಮನವಿ ಮಾಡ್ಲಕ್ ನೀವು ಅನುವು ಮಾಡ್ಕೊಡ್ತೀರಿ ಅಂತ ಹೇಳಿ ಹೇಳ್ತಾರೆ. ನಾವೆಲ್ಲ ಹೋರಾಟಗಾರರು ಸಮಾಜ ಘಾತಕ ಶಕ್ತಿ ಅಂತ ಇದು ಖಂಡನೆಯನ್ನು ನಾವು ತೀವ್ರವಾಗಿ ಖಂಡಿಸ್ತೀವಿ. ಸಚಿವರೇ, ಇವತ್ತು ನಾವು ಒಂದು ನ್ಯಾಯಪರ ಹೋರಾಟ ಮಾಡೋರನ್ನು ನೀವು ಈ ತರ ನೀವು ಹೇಳೋದು ಸರಿಯಲ್ಲ. ಇದನ್ನು ನೀವು ತಿಳ್ಕೊಬೇಕು. ನಾವು ಯಾರಿಗಂತ ಇದಂತ ಜನಗಳ ಮತ ಪಡೆದು ತಾವು ಶಾಸಕರಾಗಿ ಒಂದು ಸಚಿವರಾಗಿ ಇವತ್ತು ನೀವೇನ ಅಧಿಕಾರದಲ್ಲಿದ್ರಿ, ಇದು ಜನಗಳ ಆಶೀರ್ವಾದ. ಜನಗಳನ್ನ ಒಂದು ಹೋರಾಟಗಾರರನ್ನ ನೀವು ಒಂದು ಜನ ವಿರೋಧಿ ಶಕ್ತಿ ಅಂತ ಹೇಳಿ ನೀವು ಬಿಂಬಿಸಿರಿ. ಇದು ನಾವು ತೀವ್ರವಾಗಿ ನಾವು ಖಂಡಿಸ್ತೇವೆ. ಅವತ್ತು
ಅವತ್ತು ಕಾರ್ಮಿಕರಿಗೆ ಒಂದು ನ್ಯಾಯ ಕೊಡುವಲ್ಲಿ ಒಂದು ಇವ್ರಿಗೆ ಏನಾದ್ರು ಸರ್ ಇವ್ರಿಗೆ ನ್ಯಾಯ ಕೊಡಿಸ್ರಿ ಸರ್, ತುಂಬಾ 2 ವರ್ಷಗಳಿಂದ. ಇದುವರೆಗೂ ಸುದ್ದಿ ಕೊಟ್ಟಿರುವ ನಾನು ಮಹಾರುದ್ರ ಡಾಕುಳಿಗೆ ಮತ್ತೆ ಮುಂದಿನ ವಾರ್ತೆಗಳೊಂದಿಗೆ ಭೇಟಿಯಾಗೋಣ. ವಂದನೆಗಳು.